ರಾಜೀವ್ ಗಾಂಧಿಯವರು ಬೆಂಗಳೂರು ಸ್ಟೇಡಿಯಮಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಒಂದು ಮೀಟಿಂಗ್ ಆಯಿತು. ಅದಕ್ಕೆಲ್ಲ ನಮ್ಮನ್ನು ಕರೆಸಿದ್ರು, ನಮ್ಮನ್ನು ಅಭ್ಯರ್ಥಿಗಳು ಮಾಡಿದ್ರು. ಅವರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬೆಳೆಯೋಕ್ಕೆ ಅವಕಾಶ ಆಯಿತು. ಅದಕ್ಕೆ ಮೂಲ ಬಂಗಾರಪ್ಪನವರು ಅಂತ ನಾನು ಹೇಳ್ಕೊಳ್ತೀನಿ. ರಾಜೀವ್ ಗಾಂಧಿಯವರ ವಿಷನ್ನು ಈ ಭಾರತ ದೇಶದಲ್ಲಿ ಜಗತ್ತನ್ನು ಬಲಿಷ್ಠವಾದಂಥ ರಾಷ್ಟ್ರವನ್ನು ಭಾರತವನ್ನು ಮಾಡಿ, ವಿಜ್ಞಾನದಲ್ಲಿ ಜಗತ್ತಿನ ಬಲಿಷ್ಠವಾದ ರಾಷ್ಟ್ರವನ್ನು ಭಾರತವನ್ನು ಮಾಡಿ, ಅವರ ಕನಸು ಸಂವಿಧಾನ ತಿದ್ದುಪಡಿ ಮಾಡಿ ಸಂವಿಧಾನ ವಿಧಿ 73, 74ರಲ್ಲಿ ಇಡೀ ಭಾರತ ದೇಶದಲ್ಲಿ ಗ್ರಾಮ ಪಂಚಾಯತಿಂದ ಜಿಲ್ಲಾ ಪರಿಷತ್ವರೆಗೂ ಕೂಡ ರಿಸರ್ವೇಷನ್ನ ಮಾಡಿದಂಥ ಕೀರ್ತಿ ಅದು ನರಸಿಂಹರಾಯರು ಪ್ರಧಾನಮಂತ್ರಿ ಆದಾಗ, ನಾವೆಲ್ಲ ಪಾರ್ಲಿಮೆಂಟಲ್ಲಿದ್ದಾಗ ಆಯಿತು. ಆದರೆ ಅವರ ಕನಸನ್ನು ನನಸು ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಇದೊಂದರ ಮುಖಾಂತರ ಆ ದಿನ 33 ಇತ್ತು. ಮಹಿಳೆಯರಿಗೆ ಸೋನಿಯಾ ಗಾಂಧಿಯವರು UPA ಚೇರ್ಮನ್ ಆದಮೇಲೆ, UPA ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅದನ್ನು 50% ಮಾಡಿ ಮಹಿಳೆಯರಿಗೂ ಕೂಡ ಸಂವಾದ ಒಂದು ಅವಕಾಶವನ್ನು ಮಾಡಿಕೊಡೋದಕ್ಕೆ ರಾಜೀವ್ ಗಾಂಧಿಯವರ ಒಂದು ಪೀಠಿಕೆ, ಅವರ ದೃಷ್ಟಿ ಮತ್ತು ಅವರ ಚಿಂತನೆ ಇವತ್ತು ಅದನ್ನು ಜಾರಿಯಲ್ಲಿದೆ. ಇವೆಲ್ಲ ಕೂಡ ಸಾಕಷ್ಟು ಜನ ವಿಷಯಗಳನ್ನು ಮಾತಾಡಿದರು. ದೇವರಾಜ್ ಅರಸು ಅವರು ಏನು ಮಾಡಿದರೆ ಅದರ 10ರಷ್ಟು ಮಂದಿಗೆ ಸಿದ್ದರಾಮಯ್ಯನವರು ಮುಂದೆ ತೆಗೆದುಕೊಂಡರು. ಈ ಸಮಾಜ ಸುಧಾರಣೆ ಆಗಬೇಕು, ಶೋಷಣೆ ಹೋಗಬೇಕು, ಹಿಂದುಳಿದ ವರ್ಗಗಳು ಒಂದೇ ಅಲ್ಲ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಬುಡಕಟ್ಟಿನವರು ಕೂಡ ಸಮಾನವಾಗಿ ಬಾಳಬೇಕಂತ ಬಹುದೊಡ್ಡ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಮಾಡಿರೋ ಒಳ ಮೀಸಲಾತಿಯನ್ನು ಕೊಟ್ಟು ಇಡೀ 101 ಜಾತಿಗಳೇನಿದೆ ಅವರೆಲ್ಲರಿಗೂ ಕೂಡ ನ್ಯಾಯ ಕೊಡುವಂಥ ಮಹತ್ ಸನ್ಮಾನ್ಯ ಸಿದ್ದರಾಮಯ್ಯವರು ಮಾಡಿ ಇತಿಹಾಸ ಸೇರಿದ್ದಾರೆ. 40 ವರ್ಷಗಳ ಹೋರಾಟಕ್ಕೆ ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಅದಕ್ಕೆ ಮೂಲ ಕಾರಣ ಸಿದ್ದರಾಮಯ್ಯವರು ಅಂತ ನಾವು ಹೇಳಲೇಬೇಕಾಗ್ತದೆ. ಇವತ್ತು ಡಾಕ್ಟರ್ಸು, ಇಂಜಿನಿಯರ್ಸು ಎಲ್ಲ ಅಧಿಕಾರದಲ್ಲಿ ಕೂಡ ನಾವೆಲ್ಲ ಅಣ್ಣ ತಮ್ಮಂದರಾಗಿ ಸಮವಾಗಿ ಹಂಚಿಕೊಂಡು ಬಾಳುವಂಥ ವಾತಾವರಣವನ್ನು ಈ ರಾಜ್ಯದಲ್ಲಿ ಮಾಡಿದಂಥ ಮಹಾನ್ ಚೇತನ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ನಾನು ಹೇಳಲೇಬೇಕಾಗ್ತದೆ. ಈಗಾಗಲೇ ಪರಮೇಶ್ವರ್ ಅವರು ಹೇಳಿದಾಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಿದ್ದರಾಮಯ್ಯನವರು ಜೊತೆಯಲ್ಲಿದ್ದಾಗ ಮಾತ್ರ ಈ ರಾಜ್ಯದಲ್ಲಿ 2028ರ ಚುನಾವಣೆಯನ್ನು ನಾವು ಯಶಸ್ವಿಯಾಗಿ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು. ಅವರು ಆಡಿರೋ ಗುರುತುಗಳು, ಅವರು ಮಾಡಿರೋ ಕೆಲಸಗಳು ಇಡೀ ದೇಶದ ಉದ್ದಗಲಕ್ಕೂ ಗೊತ್ತಿದೆ. ಒಟ್ಟಿಗೆ ಇಬ್ಬರು ಇದ್ದಾಗ ಮಾತ್ರ ನಾವು 2028ಕ್ಕೆ ಸರ್ಕಾರವನ್ನು ತರಲಿಕ್ಕೆ ಆಗ್ತದೆ. ಶ್ರೀನಿವಾಸ್ ಅವರ ಮಾವ ಕೃಷ್ಣಪ್ಪನವರು ಬಹಳ ಆಪ್ತರು ನನಗೆ. ಎಲ್ಲ ವಿಷಯಗಳಿಗೂ ಇನ್ಚಾರ್ಜ್ ಕೂಡ ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಪ್ಪನವರು ಇರ್ತಿದ್ರು.